ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟೊಂದು ಜನರಲ್ಲಿ ಟ್ಯಾಲೆಂಟ್ ಅನ್ನೋದು ಇರುತ್ತೆ, ಆದರೆ ಅದು ಹೊರಬರೋಕ್ಕೆ ಅವ್ರಿಗೆ ಯಾವುದೇ ರೀತಿ ದಾರಿ ಇರೋಲ್ಲ ಅಥವಾ ಅವಕಾಶಗಳು ಸಿಕ್ಕಿರಲ್ಲ. ಅದಕ್ಕೆ ಬೆಂಬಿಡ್ದಿರೋ ಪ್ರಯತ್ನ ಪಡಬೇಕು ಅಂದರೂ ಕೆಲವೊಮ್ಮೆ ಆಗಲ್ಲ. ಅದೇನೋ ಕಂಫರ್ಟ್ ಝೋನ್ ಅಂತಾರಲ್ಲ, ಅದರಿಂದ ಹೊರಗಡೆ ಬನ್ನಿ. ನಂಗೆ ನಿಜವಾಗ್ಲೂ ಕೆಲವೊಂದ್ಸರಿ ಅದೆಲ್ಲ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಒಂದ್ಸರಿ ಅನಿಸುತ್ತೆ, ಇವಾಗ ನಾವು ಅಂದ್ಕೊಳ್ತೀವಿ, ಎಲ್ಲರೂ ಅಂದ್ಕೊಳ್ಳೋ ಥರ ನಾರ್ಮಲ್ ಏಮ್ ಓದು ಒಂದು ಕೆಲಸ, ಅದಕ್ಕೂ ಒಂದು ಡಿಫ್ರೆಂಟ್ ಆಗಿರೋ ಗುರಿನ ನಾವು ಇಟ್ಕೊಂಡಾಗ, ನಮ್ಮ ಚಾಯ್ಸಸ್ ಇದ್ದಾಗ ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಲೇಬೇಕಾಗತ್ತೆ. ಅವ್ರೇನು ಅನ್ಕೋತಾರೆ, ಇವ್ರೇನು ಅಂದ್ಕೊಳ್ತಾರೆ, ಸಪೋರ್ಟ್ ಮಾಡ್ತಾರೋ ಇಲ್ವೋ ತಂದೆ ತಾಯಿನೇ. ನಾನು ಹೋದ್ರೂ ಎಷ್ಟು ದೂರ ಹೋಗ್ಬೋದು, ನನ್ನ ಕೈಲಿ ಆಗುತ್ತೋ ಇಲ್ವೋ, ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ಫುಲ್ ಆಗ್ಬೋದು, ಆಮೇಲೆ ಏನಾದ್ರು ಹಿಂದೆ ಬಿದ್ದುಬಿಟ್ರೆ, ಮತ್ತು ಯಾವುದೇ ಒಂದು ಹೊಸ ಫೀಲ್ಡ್ಗೆ ಅಥವಾ ಒಂದು ಹೊಸ ಯೋಚನೆ ಜೊತೆಗೆ ನಾವು ಮುಂದೆ ಹೋದಾಗ ತುಂಬ ಸಮಯ ತಗೊಳುತ್ತೆ, ಮತ್ತು ಅದರಲ್ಲಿ ಫೇಲ್ಯೂರ್ಗಳು ಆಗುತ್ತೆ, ಮತ್ತು ಅದರಿಂದ ಪಾಠ ಕಲಿತು ತಿದ್ಕೊಂಡು ಮತ್ತೆ ನಾವು ಹೊಸದಾಗಿ ನಮ್ಮ ಕೆಲಸನ ಶುರು ಮಾಡಬೇಕಾಗತ್ತೆ. ಕೆಲಸ ಶುರು ಮಾಡೋದಕ್ಕಿಂತ ಹೆಚ್ಚಾಗಿ ಮುರಿದು ಹೋದಂಥ ನಂಬಿಕೆಗಳು, ಆಸೆಗಳು, ಏನೋ ಆಗ್ಬಿಡುತ್ತೆ ಈ ಸರಿ ಅಂತ ಅಂದ್ಕೊಂಡು ಪ್ರಯತ್ನ ಪಟ್ಟಿರ್ತೀವಿ. ಅದಾಗ್ತಿದ್ದಾಗ ಮನಸ್ಸು ಹೊಡೆದೋದಂಗಾಗಿರುತ್ತೆ, ಮತ್ತೆ ಜೋಡಿಸ್ಕೊಂಡು ಪ್ರಯತ್ನ ಪಡಬೇಕು. ಬಟ್ ಮತ್ತೆ ಅದೇ ಆ ಸರಿ ಮತ್ತೆ ನಮಗೆ ಯಶಸ್ಸು ಸಿಕ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಮತ್ತೆ ಇನ್ನೊಮ್ಮೆ ಎಷ್ಟು ಸರಿ ನಮ್ಮ ಮನಸ್ಸು, ಎಷ್ಟು ಸರಿ ನಮ್ಮ ಪ್ರಯತ್ನಗಳು, ಎಷ್ಟು ಸರಿ ನಮ್ಮ ಸ್ಟ್ರಾಟಜಿ ಈ ಥರ ಮಾಡಿದ್ರೆ ಈ ಕೆಲಸ ವರ್ಕೌಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೇವಲ್ಲ, ಅದು ಎಷ್ಟು ಸರಿ ನಮ್ಮ ಆತ್ಮವಿಶ್ವಾಸ ಕುತ್ತು ಬರೋಂಗಾಗಿರುತ್ತೆ. ಮತ್ತೆ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಎಚ್ಚರವಾಗಿ ಇನ್ನಷ್ಟು ಬುದ್ಧಿ ಮತ್ತು ಶ್ರಮನ ಹಾಕಿ ಕೆಲಸನ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಸಕ್ಸಸ್ಸು ಸಿಗುತ್ತೆ. ಆದರೆ ನಮಗೆ ಇನ್ನೂ ಆ ಸಕ್ಸಸ್ದು ಟೇಸ್ಟ್ ಸಿಕ್ಕಿಲ್ಲ. ಈ ಸಕ್ಸಸ್ ಅನ್ನೋದು ಒಂಥರ ನಶೆ ಇದ್ದಂಗೆ, ಅದು ಒಂದು ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಟೇಸ್ಟ್ ಮಾಡ್ತಾನೇ ಇರಬೇಕು ಅನಿಸುತ್ತೆ ಅಂತ ನಮ್ಮ ಟೀಚರ್ ಒಬ್ಬರು ಹೇಳಿದರು. ಅದಕ್ಕೆ ಈ ಪೊಲಿಟಿಷಿಯನ್ಸ್ ಎಲ್ಲ ಒಂದು ಸರಿ ಪವರ್ಗೆ ಬಂದಾಗ ಆ ಪವರ್ದು ಒಂದು ಪವರ್ ಇರುತ್ತಲ್ಲ, ಆ ಪೊಸಿಷನ್ದು ಒಂದು ಪವರ್, ಅದಕ್ಕಿರೋ ಒಂದು ಶಕ್ತಿ, ಅದನ್ನು ಒಂದು ಸರಿ ಅನುಭವಿಸ್ದಾಗ ಅನಿಸುತ್ತೆ ಮತ್ತೆ ಮತ್ತೆ ನಾನು ಇದೇ ರೀತಿ ಅಧಿಕಾರದಲ್ಲಿರಬೇಕು, ನನ್ನ ಮಾತು ಹೇಳ್ದಂಗೆ ಕೇಳಬೇಕು, ಆ ಪವರಲ್ಲಿರ್ಬೇಕು ನಾನು ಅನ್ನೋದು ಸಹಜ ಭಾವನೆ ಅಂತ. ಹಾಗೆ ಒಂದು ಸರಿ ಜೀವನದಲ್ಲಿ ಮೇಲ್ಗಡೆ ಹೋದ್ಮೇಲೆ ಮತ್ತೆ ಅದೇ ಐ ನೀಡ್ ಟು ರೀಚ್ ಅಂತ, ಅದೊಂಥರ ನಶೆ ಥರ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಏನಂದರೆ ಎಲ್ಲದಕ್ಕೂ ಸ್ಟ್ರಾಟಜಿ ಇಷ್ಟೇ ನೋಡಿ. ನಾವು ಒಂದು ಸ್ವಲ್ಪ ಮೇಲ್ಗಡೆ ಹೋಗಿರ್ತೀವಿ, ಮತ್ತೆ ಅಲ್ಲಿಂದ ಕೆಳಗಡೆ ಬಿದ್ದಾಗ ಅನಿಸುತ್ತೆ ಅಷ್ಟು ಮೇಲ್ಗಡೆ ಹೋಗಿದ್ದೆಲ್ಲ ವೇಸ್ಟಾ ಅಂತ. ಮತ್ತೆ ಕೆಳಗಡೆ ಬಿದ್ದಾಗ ಮತ್ತೆ ಮೊದಲಿಂದ ಪ್ರಯತ್ನ ಪಡಬೇಕಾ, ಮತ್ತೆ ಎಷ್ಟು ಸಮಯ ತೊಗೊಳುತ್ತೆ, ಎಷ್ಟು ಸಮಯ ತೊಗೊಳುತ್ತೆ ಮತ್ತೆ ಮೇಲ್ಗಡೆ ಹೋಗೋಕ್ಕೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗ್ಬೇಕೀಗ. ಅಲ್ಲಿಂದ ಬಿದ್ದರೆ ಈ ಸರಿನೂ ಆಗದಿದ್ರೆ ಅಷ್ಟು ಸಮಯದ ತನಕ ನನ್ನ ಸಹನೆ, ನನ್ನ ತಾಳ್ಮೆ, ಮತ್ತು ನಾನು ಸುಮಾರು ಸಮಯ ನಾನು ಕಾಯಬೇಕಲ್ವ ಅಂತ ಅನಿಸುತ್ತೆ. ಇಟ್ಸ್ ಅ ಲಾಂಗ್ ವೇಟ್. ಯಾಕಂದರೆ ಮೊದಲು ಪ್ರಯತ್ನ ಪಟ್ಟಿದ್ವಿ, ಆದರೆ ವಿಧಿ ಇಲ್ಲ. ನಮಗೆ ಸಕ್ಸಸ್ ಬೇಕಂದರೆ ಮತ್ತೆ ನಾವು ಪ್ರಯತ್ನ ಪಡಲೇಬೇಕು. ಒಂದ್ಸರಿ ಅನಿಸುತ್ತೆ, ಈ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ವಿವೇಕಾನಂದ ಅವರು ಹೇಳಿದ್ದು. ಮತ್ತು ಇದೇ ಥರ ಎಷ್ಟೋ ಗ್ರೇಟ್ ಪೀಪಲ್ ಹೇಳಿದ ಎಷ್ಟೋ ನುಡಿಮುತ್ತು ಮತ್ತು ಅವರ ಒಂದು ಅನುಭವದ ಮಾತುಗಳು ಎಷ್ಟು ಸತ್ಯ ಅಲ್ವಾ ಅಂತ ಅನಿಸುತ್ತೆ. ತುಂಬಾ ಅದರದ್ದು ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ.
ಅದರಲ್ಲಿ ಈ ಕಂಫರ್ಟ್ ಝೋನಿಂದ ಹೊರಗಡೆ ಬಾ. ಐವ್ ಜಸ್ಟ್ ಹರ್ಡ್ ಇಟ್ ಲಾಟ್ ಮೆನಿ ಟೈಮ್ಸ್. ಆದರೆ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗಿಲ್ಲ. ನಾವು ಹೀಗೆ ಇರಬೇಕು, ನಾವು ಹಾಗೆ ಇರಬೇಕು, ನಾವು ಆರಾಮಾಗೇ ಇರಬೇಕು. ಜನ ಏನು ಅನ್ಕೋತಾರೆ, ಅದೇನಾಗುತ್ತೆ ಇದೇನಾಗುತ್ತೆ, ಮನೇಲೇ ಇರಬೇಕು. ಕೆಲವೊಂದು ಸಲ ಅಂದರೆ ಮನೆಯವರೇ ನಮ್ಮನ್ನ ಸಪೋರ್ಟ್ ಮಾಡಲ್ಲ. ಏನು ಮಾಡ್ತೀಯ ಮಗ, ಮಾಡು ಮಗ, ಈ ಥರನಾ ಆ ಥರನಾ. ಒಂದು ಕೂತ್ಕೊಂಡು ಮಾತಾಡೋಷ್ಟು ತಾಳ್ಮೆನೂ ಇಲ್ಲ, ಬೇಕಾಗೂ ಇಲ್ಲ. ನೀನು ಏನೂ ಮಾಡಿ ದಬಾಕೋದು ಬೇಡ ನೀನು ಅಂತ ಹೇಳಿ ನಮ್ಮನ್ನ ಡಿಸ್ಕರೇಜ್ ಮಾಡ್ತಾರೆ. ಆವಾಗ ನಾವು ಏನು ಮಾಡಬೇಕು? ಯಾಕಂದರೆ ಪೂರ್ತಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ. ಯಾಕಂದರೆ ಅದರಲ್ಲೇ ಆವಾಗಲೇ ನಾನು ಹೋದ ತಕ್ಷಣ ಫಸ್ಟ್ ಅಟೆಂಪ್ಟಲ್ಲೇ ಪ್ರಯತ್ನ ಪಟ್ಟ ತಕ್ಷಣ ಸಿಕ್ಬಿಡುತ್ತೆ ಅಂತ ಅನ್ನೋಕ್ಕಾಗಲ್ಲ. ಅದಕ್ಕೂ ಸಮಯ ತಗೊಳುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ಮತ್ತು ನಾನು ಹೊರಗಡೆ ಹೋಗ್ತೀನಿ, ಏನೋ ಒಂದು ಮಾಡ್ತೀನಿ ಅಂದಾಗ ಅಲ್ಲಾಗೋದನ್ನೆಲ್ಲ ನಾನು ತಡ್ಕೋಬೇಕು. ಅಷ್ಟು ಶಕ್ತಿ ನನಗಿರಬೇಕು. ಆವಾಗ ಮಾತ್ರ ನಾನು ಹೋಗಬೇಕು. ಅದೇ ಏನಾದರೂ ಫೇಸ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಖಂಡಿತ ಏನಾದ್ರು ಒಂದು ಆಗುತ್ತೆ. ತಡವಾದರೂ ಅಡವಾಗಿ ಸಿಗುತ್ತೆ. ಆದರೆ ನಾವು ಸ್ಟ್ಯಾಂಡೇ ತೊಗೊಂಡಿಲ್ಲ ಅಂದರೆ, ನಾವು ನಿಂತ್ಕೊಳ್ಳೋದೇ ಇಲ್ಲ ಅಂದರೆ, ನನಗೆ ಏನಾಗುತ್ತೋ ಇದೋದ್ರೆ ಇವರು ಏನಂತಾರೋ ಅದು ಹಂಗೆ ಭಯ ಪಟ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಇದು ನಾನು ಹೇಳ್ಕೊತಾ ಇದ್ದೀನಿ. ನನಗನ್ಸ್ತಾರ ಮಾತನ್ನ ನಿಮ್ಮ ಹತ್ರನೂ ಹೇಳ್ಕೊತಾ ಇದ್ದೀನಿ. ಏನು ಅಂದರೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ಬೇಕಾದ್ರೆ ನಂಗೆ ಅನಿಸುತ್ತೆ, ಯಾರು ಕೇಳ್ತಾರೆ ನಿನ್ನ ಮಾತನ್ನ? ಎಷ್ಟು ಜನ ಕೇಳ್ತಾರೆ? ಕೇಳಿದ್ರು ಏನು ಮಾಡ್ತಾರೆ? ಪೂರ್ತಿ ಕೇಳ್ತಾರಾ? ಪೂರ್ತಿ ಕೇಳಿದ್ರು ಏನು ನಿನಗೇನಾದ್ರು ರಿಪ್ಲೈ ಮಾಡ್ತಾರಾ? ರಿಪ್ಲೈ ಮಾಡೋದು ಬೇಡ. ಅಂದರೆ ಇದೆಲ್ಲ ಒಂದು ನಾನ್ಸೆನ್ಸ್ ಅನಿಸುತ್ತಾ? ಅಥವಾ ಯಾರು ಸೀರಿಯಸ್ ಆಗಿ ತೊಗೊತಾರಾ? ಅಥವಾ ಏನು ಅನಿಸುತ್ತೆ ಇದನ್ನು ಕೇಳಿದಾಗ ಜನರಿಗೆ ಅಂತಲೂ ಅನಿಸುತ್ತೆ. ಪರವಾಗಿಲ್ಲ. ಆದರೆ ಈ ಥರ ಮಾತಾಡಿದಾಗ ನನಗೆ ಒಂಥರ ಖುಷಿ ಆಗುತ್ತೆ. ಏನೋ ಜನರನ್ನ ರೀಚ್ ಮಾಡ್ತಾಯಿದ್ದೀನಿ, ಒಂದಲ್ಲ ಒಂದು ದಿನ ರೀಚ್ ಆಗ್ಬೋದು ಅಂತ. ಬಿಡಿ, ಸಾಕು. ಈ ವಿಡಿಯೋ ಇಷ್ಟಕ್ಕೆ ಸಾಕು ಮಾಡೋಣ ನಮ್ಮ ಮಾತನ್ನ.